ಏನಾರು ಆವಾಜ್ ಮಾಡ್ತಾರೇನೋ ಅಂತ ಒಟ್ಟು 5 ಜನ ಇದ್ರು ನೋಡ್ರಿ. ಆ ಕಡೆ ಇಬ್ಬರು ಹೋದ್ರು, ಈ ಕಡೆ ಇಬ್ಬರು ಹೋದ್ರು. ಹೊಸ ಅಲ್ಮಾರಿ ಎಲ್ಲ ಸಾಮಾನೆಲ್ಲ ತೆಗಿಯೋಣ. ನಾವು ಏನೂ ಅಂದಿಲ್ಲ ಸರ್. ನಮ್ದು ಎಲ್ಲ ಕಿವೇನ್ ಬೆಂಡಲ್ಲಿ 2 ತೊಲಿ ಹಾಕಿಬಿಟ್ರಿ, ಉಜ್ಕೊಟ್ಟೆವು. ಯಾರು ನಮ್ಗೆ ಏನು ಬೇಕಂತ ಇದೆ ಅದಕ್ಕೆ ಬಿಟ್ಟರೆ ನಾವು ಬೇರೆ ಮಾತಾಡ್ತೀವಿ. ಅವರು ಒಂದು ಬಾತ್ರೂಮ್ನಾಗ ನಮ್ಮ ಕೆರೆ ಹುಡುಗರು ಅವ್ರ ಬಳಿ ಒಂದು ಉಂಗುರು ತೊಗೊಂಡು ಮಕ್ಕಳು ಮೊಬೈಲ್ ಎಲ್ಲ ಆ ಕಡೆ ಬಿಟ್ಟಕ್ಕೆ ಲ್ಯಾಪ್ಟಾಪ್ ಅವು ಎಲ್ಲ ಹುಡುಗರಿಗೆ ನಮ್ಗೆ ತಂದು ಲಾಸ್ಟಿಗೆ ಹೋಗೋ ಟೈಮಿಗೆ ಇದು ಬಾತ್ರೂಮ್ನಾಗ ಒಳಗೆ ಲಾಕ್ ಮಾಡಿ ಹೊರಗಿಂದು ಹೊಸು ಲಾಕ್ ಮಾಡ್ಕೊಂಡು ಹಿಂದಿನ ದಿನ ತಟ್ಟಿಗೆ ಲಾಕ್ ಆಗಿರೋದು ಬಾತ್ರೂಮ್ನಾಗ ನಮ್ಗೆ ಯಾಕಡೆ ಭೀ ಲಾಕ್ ಮಾಡ್ಕೊಂಡು ನಾವು 6 ಜನ ಒಳಗೆ ಇದ್ದೆವು. ಮತ್ತು ನಮ್ಮ ಮಗಳಿಗೆ 6 ಒಳಗೆ ಆಚೆ ಕಡೆ 2 ರೂಮ್ನಾಗ ಇರ್ತಾರೆ. ಅವ್ರಿಗೆ ಒಳಗೆ ಅವ್ರು 6 ತನಕ ನಾವು ಬಾತ್ರೂಮ್ನಾಗ ಇಬ್ಬರು ಹುಡುಗರು ನಮ್ಮ ಕೆರೆ ಹುಡುಗರು ನಾವು ಕೊಂಡೆ ಪಾದ ಚೀರದಲ್ಲಿ ಬಾತ್ರೂಮ್ನಾಗ ಒಂದು ಹಿಂಗೆ ಹೋಯ್ದು ಬಿಟ್ಟಿದ್ರು. ಅಲ್ಲಿಂದ ಚೀರಿ ಅವರು ಆ ಕಡೆ ನಮ್ಮ ತಂಗಿಯವ್ರಿಗೆ ಕರೆದೇವ್ರಿ ಯಾಕೋ ಕೆಡ್ಸ್ಕೊಳತ್ತಿರ ಹೆಣ್ಮಕ್ಳು ಬಾಜುದವ್ರಿಗೆ ಕರೆದೇವ್ರಿ ಮುನಿ ನಿಮ್ಗೆ ಮಗನಿಗೆ ನೀವು ಅವಾಜ್ ಮಾಡಿದ್ರಿ ಹೊರಗೆ ಏನಾರು ಬಂದು ಅವಾಜ್ ಆಯಿತು ಅಂದ್ರೆ ಮಾಡೋದು ಇಲ್ಲೇ ಇರ್ಬೇಕು. 6:30 8 ತನಕ ಹೊರಗೆ ಬರ್ಬೇಡ್ರಿ. ನಾವು ಸರ್ ನಮಸ್ಕಾರ ರೀ, ನೀವು ನಮ್ಮ ಪ್ರಾಣ ಬಿಡ್ರಿ, ಏನಿದ್ದೀರಿ ವೈದ್ಯ ಅಂತ ನಾವು ಅದ್ರದ್ದೇನೋ ನಮ್ಮ ತಲೆಗೆ ಇದ್ದಿಲ್ಲ, ಮೈಮೇಗಿಂದ ಇದ್ದಿದ್ದು. ಈ 3 ಹೆಣ್ಮಕ್ಳು ಮಕ್ಕಳು ಫ್ಯಾಮಿಲಿ ಅಂದ್ಮೇಲೆ ಅವು ಮತ್ತು ಮನುಷ್ಯಾಗೆ 20 ನಾವು ಇಷ್ಟು ಮಾಡಿಲ್ಲ ಸರ್, ಇಷ್ಟು ಅವ ಅಂತೇಳಿ ಇಟ್ಟು ಬಂಗಾರ ಅಂದಾಜಿಗೆ ಒಂದು ನೋಡು ಸಾಮಾನ್ಯ 5 ತೊಲಿಯು ಸಾಲ ನಮ್ಮ ಹಾಕಿಟ್ಕೊಳ್ಳಿ. ಕೂಸಿ ನಂಬರು 3-4 ಕಿವ್ಯಾನ್ ಒಂದು ಬೆಳ್ಳಿ ತಟ್ಟಿ, ಒಂದು ದೋಚದಲ್ಲಿ ಬೆಳ್ಳಿ ತಟ್ಟಿ, ಸಣ್ಣ ಸಣ್ಣ ಇಷ್ಟಿಟ್ಟು ಹಾಲು ಕುಡಿಯೋ ನೀರು ಕುಡಿಯೋ ಬೆಳ್ಳಿ ಸಾಮಾನು ಅವೆಲ್ಲ ತೆಗೆದು ಮನೆಗೆಲ್ಲ ನೋಡಿ ಸರ್. ನಮಗೆಲ್ಲಕ್ಕಿಂತ ಮೇನ್ ಅದು ನಾವು ಒಂದೇ 3 ಮಕ್ಕಳದು 4 ಜನ ಮಕ್ಕಳದು ಬಂಗಾರ ಅಂದರೆ ಎಷ್ಟು ಏನು ಹೆಸರು? ನನ್ನ ಹೆಸರು ಪಾರ್ವತಿ. ತಾಯಿ? ಹಾಂ, ನನ್ನ ಮಗ ನಿನ್ನ 6 ಗಂಟೆಗೆ ಹೋದ್ರು ಸರ್. ಬೆಂಗಳೂರ್ದಾಗ ಇರ್ತಾನೆ. ನನ್ನ ಮಗ ನಿನ್ನ ಅವನು 8 ದಿನ 1 ವಾರ ಇರ್ತಾರೆ. ಅವರು ಏನಾರ ಅಂದಾಜು ನೋಡ್ಕೊಂಡು ಗಾಳಿಗಂತೆ ಸೋಕೊಂಡ್ಮೇಲೆ ಒಂದು 2-3 ದಿನ ತೆರ್ಕೊಂಡು ಬಾಗಿದ್ರು. ಈಗ ನಾವು ಅಂದಾಜು ಏನಾರು ನೋಡಿ ಮಾಡಿ ಈಗ 15 ವರ್ಷ ಸರ ಒಂದು ಚಂಚಲು ನಮ್ಗೆ ನಮ್ಮ ಮಳೆ ಗಾಡಿ ಮೇಲೆ ರೋಡ್ ಮೇಲೆ ಇಡ್ತಾರೆ, ನಮ್ಮ ಗಿಡದ ಗಾಡಿ ಹೊರಗೆ ಇಡ್ತಾರೆ. ಏನೇನು ಹೋಗಿಲ್ಲ ಸರ್. ಹೊರಗೆಲ್ಲ ಕಾರ್ ತೊಗೊಂಡು ಬಂದು ಏನು ನೋಡಿಲ್ಲ ರೀ ಹೊರಗೆ? ನಮಗೆ ಬರೇ ಗೊತ್ತಿರಲಿಲ್ಲ ಸರ್. ಹೊರಗೆ ಸೀದಾ ಬಂದಿರೋದು ಒಳಗೆ ಸೀದಾ ಬೇರೆ ಅದು ಒಮ್ಮೆ ಅವಾಜ್ ಆಗೋಣ, ಒಮ್ಮೆ ಬೆಂಕಿ ಬಂದಂಗೈತ್ರಿ. ಈ ಗ್ಲಾಸ್ ಒಳಗಡೆ ಹೆಂಗೆ ಪುಡಿ ಪುಡಿ ಅವಾಜ್ ಬರ್ತದೆ ನೋಡಿ, ಹಾಗೆ ಗಾಳಿ ಧೂಳಿ ಮಧ್ಯಾಹ್ನದಾಗ ಬಿರ್ತದ ಅಂತೇಳಿ ಅದ್ರ ಸಲುವಾಗಿ ಏನಾರು ಕಿಟಕಿನಿ ಗ್ಲಾಸೇ ಹೊಡೆದವೇನೋ ತಟ್ಟಿರ್ತೀರಿ. ಹಾಂ, ಹಾಲಿನಾಗ ನಾವು ಕೂಸಿ ತೊಗೊಂಡು TV ನೋಡ್ಕೊತಾ ಕೆಳಗೆ ಮಾಡ್ತೀವಿ. ಇದು ನಸ್ಕಿನಾಗ ಎಷ್ಟು ಗಂಟೆ ರೀ? ಇದು 3:30 ಪೋಣೆ 4 ತನಕ.